ಅಡುಗೆ ಮನೆಯಲ್ಲಿ ಬದಲಾವಣೆ ಯಾವ ಥರ ಮಾಡ್ಕೋಬೇಕು ಅಂದರೆ, ತುಂಬ ಜನ ಪ್ಲಾಸ್ಟಿಕ್ನ ಯೂಸ್ ಮಾಡ್ತಾರೆ. ಸಾಲ್ಟ್ಗಾಗಲಿ ಇಲ್ಲ ಎಲ್ಲ ಪ್ಲಾಸ್ಟಿಕ್ ಡಬ್ಬಿಗಳಲ್ಲಿ ಹಾಕ್ತಾರೆ. ರೈಸ್ ಆಗಲಿ ಎಲ್ಲನೂ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಹಾಕ್ತಾರೆ. ಅದರ ಬದಲು ಸ್ಟೀಲ್ ಡಬ್ಬ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಇಲ್ಲ ಗ್ಲಾಸ್ ಆದರೂ ಪರವಾಗಿಲ್ಲ, ಗ್ಲಾಸ್ ಜಾರ್ಸ್ ಇಟ್ಕೊಂಡ್ರೂ ತುಂಬ ಒಳ್ಳೆಯದು. ಪ್ಲಸ್ ಯಾವ ಥರ ನಾವು ಅಡುಗೆ ಯಾವ ಥರ ಪಾತ್ರೆಯಲ್ಲಿ ಮಾಡಬೇಕು ಅಂತ ಅಂದರೆ, ಸ್ಟೇನ್ಲೆಸ್ ಸ್ಟೀಲ್ ಆರಾಮಾಗಿ ಯೂಸ್ ಮಾಡಬೇಕು. ಅಲ್ಯೂಮಿನಿಯಂ ಯೂಸ್ ಮಾಡಿದ್ರೆ ಅದರಿಂದ ಪಾಯ್ಸನ್ ಕಂಟೆಂಟ್ ನಾವು ಡೈಲಿ ತೊಗೊಂಡಂಗೆ ಇರುತ್ತೆ. ಸೊ ನಾವು ಸ್ಟೇನ್ಲೆಸ್ ಸ್ಟೀಲ್ ಚೇಂಜ್ ಮಾಡಿಕೊಂಡು, ಪ್ಲಸ್ ವಾಟರ್ ಬಾಟಲ್ಸ್ ಅಷ್ಟೇ. ವಾಟರ್ ಬಾಟಲ್ಸು ನಾವು ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ ತುಂಬ ಜನ. ಇನ್ನೊಂದು ಪಾಯಿಂಟ್ ಆ್ಯಡ್ ಮಾಡ್ತೀನಿ, ಕಾಪರ್ ವಾಟರ್ ಬಾಟಲ್ಸ್ ತುಂಬ ಜನ ಯೂಸ್ ಮಾಡ್ತಾರೆ. ಬಟ್ ಕಾಪರ್ ವಾಟರ್ ಬಾಟಲ್ಸಲ್ಲಿ ತುಂಬ ನೀರು ಕುಡಿಬಾರ್ದು. ಯಾಕೆ ಅಂದರೆ ಕಾಪರ್ ನಾವು ಡಿಫಿಷಿಯನ್ಸಿ ಇರೋ ಅವ್ರು ಮಾತ್ರ ಕಾಪರ್ ವಾಟರ್ ಬಾಟಲ್ನ ಯೂಸ್ ಮಾಡಬೇಕು. ರಾತ್ರಿನೇ ವಾಟರ್ ಬಾಟಲಲ್ಲಿ ನೀರು ಹಾಕ್ಬಿಟ್ಟು ಬೆಳಗ್ಗೆ 1 ಗ್ಲಾಸ್ ಆಫ್ ವಾಟರ್ ಕುಡಿದ್ರೆ ಸಾಕು, ಕಾಪರ್ ಕಂಟೆಂಟು ನಮ್ಮ ಬಾಡಿಯಲ್ಲಿ ಬರುತ್ತೆ. ಯಾಕೆ ಅಂದರೆ ನಾವು ಯೂಸ್ ಮಾಡಬಾರ್ದು. ಯಾಕೆ ಅಂದರೆ ಈಸ್ಟ್ರೋಜನ್ ಲೆವೆಲ್ಸು ಕಾಪರ್ ಬಾಟಲಲ್ಲಿ ಜಾಸ್ತಿ ಇರುತ್ತೆ. ಈಸ್ಟ್ರೋಜನ್ ಅನ್ನೋದು ಮಾಮೂಲಿ ನಾವು ಏರಲ್ಲಾಗಲಿ ಕಾಸ್ಮೆಟಿಕ್ಸಲ್ಲಾಗಲಿ ಫುಡ್ಡಲ್ಲಿ ತುಂಬ ಜಾಸ್ತಿ ನಾವು ಡೈಲಿ ಅಲ್ಲೇ ನಾವು ಈಸ್ಟ್ರೋಜನ್ ಜಾಸ್ತಿ ತೊಗೋತೀವಿ. ಕಾಪರ್ ಬಾಟಲಿಂದನೂ ತೊಗೊಂಡು ಇನ್ನೂ ಜಾಸ್ತಿ ಹೆಚ್ಚು ಕಡಿಮೆ ಆಗುತ್ತೆ. ಅದರಿಂದ ನಾವು ಕಾಪರ್ ಬಾಟಲ್ಸ್ನ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಕಾಪರ್ ಬಾಟಲಲ್ಲಿ ನೀರು ಕುಡಿಲೇಬೇಕು ನಾನು ಅಂದ್ಕೊಂಡ್ರೆ ರಾತ್ರಿ ನೆನೆಸ್ಬಿಟ್ಟು ವಾಟರಲ್ಲಿ 7 to 8 hours ವಾಟರ್ ಇಟ್ಟು ಬೆಳಗ್ಗೆ ಎದ್ದಿದ ತಕ್ಷಣ 1 ಗ್ಲಾಸ್ ಆಫ್ ವಾಟರ್ ತೊಗೋಬೋದು.